ಮತ್ತು ದೇವ್ರ ಚಿತ್ತನ ಹೆಂಗ್ ಗ್ರಹಿಸೋದು? ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ದೇವ್ರ ಚಿತ್ತ ನಾವು ಹೆಂಗ್ ತಿಳ್ಕೊಬೇಕು? ಇದೇ ದೇವ್ರ ಚಿತ್ತ ಅಂತ ನಮ್ಗೆ ಹೆಂಗ ಅರ್ಥ ಆಗ್ತದೆ ಅಂದ್ರೆ ಅದು ವಾಕ್ಯ ಧ್ಯಾನ ಮಾಡೋದ್ರಿಂದ ದೇವ್ರ ಚಿತ್ತ ರಿವೀಲ್ ಮಾಡ್ತಾರೆ. ನಾವು ಎಷ್ಟು ವಾಕ್ಯ ಧ್ಯಾನ ಮಾಡ್ತೀವೋ ಅಷ್ಟು ದೇವ್ರ ಚಿತ್ತನ ನಮ್ಮ ಜೀವನದಲ್ಲಿ ರಿವೀಲ್ ಮಾಡ್ತಾನೆ. ವಾಕ್ಯ ಇಲ್ದಂಗೆ ನಾವು ದೇವ್ರ ಚಿತ್ತನ ಗ್ರಹಿಸಕ್ಕೆ ಆಗೋದಿಲ್ಲ. ವಾಕ್ಯ ಇಂಪಾರ್ಟೆಂಟ್, ವಾಕ್ಯ ಧ್ಯಾನ ಮಾಡಬಹುದು. ಅದಕ್ಕೆ ದೇವ್ರ ಚಿತ್ತ ಏನು ಅಂತೇಳಿ ನಾವು ಕೇಳ್ತಿದೀವಿ ಅಂದ್ರೆ ನಮ್ಮಲ್ಲಿ ಏನಿಲ್ಲ ಅಂತ ಅರ್ಥ, ವಾಕ್ಯ ನಮ್ಮಲ್ಲಿ ಇಲ್ಲ ಅಂತ ಅರ್ಥ. ದೇವ್ರ ಚಿತ್ತ ಏನು ಅಂತ ನಮಗೆ ಅರ್ಥ ಆಗೋದು ಅಂದ್ರೆ ನಮ್ಮ ಜೀವನದಲ್ಲಿ ನಮ್ಮಲ್ಲಿ ಏನಿಲ್ಲ ಅಂತ ಅರ್ಥ, ವಾಕ್ಯ ನಮ್ಮಲ್ಲಿ ಇಲ್ಲ ಅಂತ ಅರ್ಥ. ದೇವ್ರ ಚಿತ್ತ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮಲ್ಲಿ ಏನಿರ್ಬೇಕು? ವಾಕ್ಯ ಇರಬೇಕು. ಅದಕ್ಕೆ ನಾವು ಜಾಸ್ತಿ ವಾಕ್ಯ ಧ್ಯಾನ ಮಾಡಬೇಕು. ನಾವೆಷ್ಟು ವಾಕ್ಯ ಧ್ಯಾನ ಮಾಡ್ತೀವೋ ಅಷ್ಟು ದೇವರ ಒಂದು ಆಲೋಚನೆಗಳು ನಮಗೆ ತಿಳಿಯಪಡಿಸ್ತಾರೆ, ದೇವ್ರ ಉದ್ದೇಶಗಳು ನಮಗೆ ತಿಳಿಯಪಡಿಸ್ತಾರೆ, ನಮ್ಮ ಜೀವಿತ ಮೇಲೆ ಇರುವ ದೇವ್ರ ಸಂಕಲ್ಪನ ತಿಳಿಯಪಡಿಸ್ತಾರೆ. ಪ್ರಾರ್ಥನೆ ಮಾಡ್ತಿರ್ತೀವಿ ಒಂದೊಂದ್ಸರಿ. ಇವಾಗ ನಮ್ಮ ಮಕ್ಕಳ ಮೇಲಪ್ಪ ದೇವ್ರ ಚಿತ್ತನ ಹೆಂಗ ನಾವು ಗ್ರಹಿಸ್ಬೇಕು ಅಂತ ಹೇಳಿದ್ರೆ ದೇವ್ರ ಚಿತ್ತಾನುಸಾರ ನಾವು ಹೆಂಗೆ ಪ್ರಾರ್ಥನೆ ಮಾಡಬೇಕು. ಜಾಬ್ ಬೇಕಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ. ಜಾಬ್ ಬೇಕಂತ ಹೇಳಿ ಪ್ರಾರ್ಥನೆ ಮಾಡೋದು ತಪ್ಪಲ್ಲ. ನಮ್ಮ ಮಕ್ಕಳು ಒಂದು ಉನ್ನತ ಸ್ಥಾನದಲ್ಲಿ ಇರಬೇಕು, ನಮ್ಮ ಮಕ್ಕಳು ಒಂದು ಉನ್ನತ ಪೊಸಿಷನ್ ಆಗಿ ಇರ್ಬೇಕು ಅನ್ನೋದು ಒಳ್ಳೇದು. ಆದ್ರೆ ಹೆಂಗ್ ಕೇಳ್ಬೇಕು? ದೇವ ನನ್ನ ಮಗುಗೆ ಒಂದು ಒಳ್ಳೆ ಪೊಸಿಷನ್ ಬರ್ಬೇಕು, ಒಂದು ಒಳ್ಳೆ ಸ್ಥಾನ ಇರಬೇಕು, ಆದ್ರೆ ಆ ಸ್ಥಾನದಲ್ಲಿ ನಿನಗೆ ಮಹಿಮಕರವಾಗಿ ಅವ್ನು ಜೀವಿಸ್ಬೇಕು. ಅದು ದೇವ್ರ ಚಿತ್ತ. ನಿನಗೆ ಘನತವಾಗಿ ಅವ್ನು ಜೀವಿಸ್ಬೇಕು. ಅವ್ನು ಏನೇ ಅವನ್ ಜಾಬ್ ಮಾಡ್ತಿರ್ಲಿ ಆ ಜಾಬ್ದಲ್ಲಿ ನಿನ್ನ ನಾಮ ಮಹಿಮೆ ಆಗ್ಬೇಕು, ನಿನಗೆ ಮಹಿಮಕರವಾಗಿ ಅವನಲ್ಲಿ ಜೀವಿಸ್ಬೇಕು. ಅವನು ನೋಡಿ ಅನೇಕರು ನಿನ್ನನ್ನ ಮಹಿಮೆ ಪಡಿಸ್ಬೇಕು. ಆ ರೀತಿ ನನ್ನ ಮಗ ಇರಬೇಕು, ಆ ರೀತಿ ನನ್ನ ಮಕ್ಕಳು ಇರಬೇಕು. ಅದು ದೇವ್ರ ಚಿತ್ತಾನುಸಾರದ ಪ್ರಾರ್ಥನೆ. ಅದ್ರೆಲ್ಲರೂ ಏನ್ ಪ್ರಾರ್ಥನೆ ಮಾಡ್ತಾರೆ ಗೊತ್ತಾ? ನನ್ನ ಮಕ್ಕಳಿಗೆ ಇದು ಬೇಕು, ಈ ಜಾಬ್ ಬೇಕು, ಇಲ್ಲದ್ರೆ ಉನ್ನತ ಸ್ಥಿತಿ ಬೇಕು, ಆಶೀರ್ವಾದ ಮಾಡು ನನ್ನ ಮಕ್ಕಳನ್ನ, ಒಳ್ಳೆ ಸ್ಥಿತಿನಲ್ಲಿ ನನ್ನ ಮಕ್ಕಳು ಇರ್ಬೇಕಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಅದು ದೇವ್ರ ಚಿತ್ತ ಅಲ್ಲ. ಎಲ್ಲಿದ್ರು ಕೂಡ ಆ ಪೊಸಿಷನ್ ಆಗಿದ್ರು ಕೂಡ ನನ್ನ ಮಗ ಏನಾಗಿರ್ಬೇಕು? ನಿನಗೆ ಮಹಿಮಕರವಾಗಿರ್ಬೇಕು, ಅನೇಕರಿಗೆ ಆಶೀರ್ವಾದಕರವಾಗಿರ್ಬೇಕು. ಕ್ರಿಸ್ತು ಪ್ರೀತಿನ ನನ್ನ ಮಗ ಅಲ್ಲಿ ವ್ಯಕ್ತಪಡಿಸ್ಬೇಕು. ನನ್ನ ಮಕ್ಕಳಲ್ಲಿ ಎಲ್ಲೇ ಜಾಬ್ ಮಾಡ್ತಿದ್ರೆ ಅಲ್ಲಿ ಕ್ರಿಸ್ತು ಪ್ರೀತಿ ವ್ಯಕ್ತಪಡಿಸ್ಬೇಕು, ಅದನ್ನು ತೋರಿಸ್ಬೇಕು. ಆ ರೀತಿ ಜೀವಿಸುವಂತವ್ರು ಆಗಿರ್ಬೇಕು. ಆ ಪೊಸಿಷನ್ ನನ್ನ ಮಕ್ಕಳು ಇರ್ಬೇಕು. ಅದು ದೇವ್ರ ಚಿತ್ತ. ಪ್ರಾರ್ಥನೆ ಕೂಡ ನಾವು ಬರೇ ಪ್ರಾರ್ಥನೆ ಮಾಡ್ಕಂತಿದ್ರೆ ದೇವ್ರ ಚಿತ್ತ ರಿವೀಲ್ ಆಗೋದಿಲ್ಲ. ಬರೇ ಪ್ರಾರ್ಥನೆ ಮಾಡ್ಕಂತಿದ್ರೆ ದೇವ್ರ ಹತ್ರ ನಾವು ಮಾತಾಡ್ತೀವಿ ಅಷ್ಟೇ. ವಾಕ್ಯ ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಅಂದ್ರೆ ನಾವು ದೇವ್ರಿಗೆ ಮಾತಾಡೋದು, ವಾಕ್ಯ ಅಂದ್ರೆ ದೇವ್ರು ನಮ್ಮ ಹತ್ರ ಮಾತಾಡೋದು. ಎರಡು ಇದ್ದಾಗ ನಮ್ಮ ಪ್ರಾರ್ಥನೆ ಪರಿಪೂರ್ಣ ಆಗೋದು. ನಾವು ಜಸ್ಟ್ ಸುಮ್ಮನೆ ಪ್ರಾರ್ಥನೆ ಮಾಡಿ ಬಿಟ್ಟಿವಿ ಅಂದ್ರೆ ಆ ಪ್ರಾರ್ಥನೆ ಪರಿಪೂರ್ಣ ಆಗೋದಿಲ್ಲ. ಎದಕ್ಕೆ ಪರಿಪೂರ್ಣ ಆಗೋದಿಲ್ಲ ಅಂದ್ರೆ ನಾವು ಪ್ರಾರ್ಥನೆಯಲ್ಲಿ ಫಸ್ಟ್ ಆಫ್ ಆಲ್ ದೇವ್ರ ಚಿತ್ತನೇ ಇರೋದಿಲ್ಲ. ಎದಕ್ಕಿರೋದಿಲ್ಲ ಅಂದ್ರೆ ನಾವು ವಾಕ್ಯ ದಾನ ಮಾಡಿ ಆ ವಾಕ್ಯ ಏನ್ ಹೇಳ್ತೈತಿ ಕೇಳಿ ಆ ವಾಕ್ಯ ಪ್ರಕಾರ ನಾವು ಪ್ರಾರ್ಥನೆ ಮಾಡಿದಾಗ ದೇವ್ರ ಚಿತ್ತ ಅಲ್ಲಿ ರಿವೀಲ್ ಆಗ್ತದೆ. ಯಾಕಂದ್ರೆ ವಾಕ್ಯ ಧ್ಯಾನ ಮಾಡಿರ್ತೀವಿ, ದೇವ್ರ ನಮ್ಮ ಹತ್ರ ಮಾತಾಡ್ತಾನ, ತನ್ನ ಚಿತ್ತ ನಮಗೆ ಬಯಲ್ಪಡಿಸ್ತಾನ. ಆ ಚಿತ್ತ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ತೀವಲ್ಲ, ಆ ಪ್ರಾರ್ಥನೆ ದೇವ್ರ ಅಂಗೀಕರಿಸ್ತಾನ. ಅದು ಪರಿಪೂರ್ಣವಾದ ಪ್ರಾರ್ಥನೆ. ನಾವು ಬಾರಿ ಮಂದಿ ಏನ್ ಮಾಡ್ತೀವಿ ಹೇಳು? ಪ್ರಾರ್ಥನೆ ಮಾಡ್ತೀವಿ, ಅದ್ರ ವಾಕ್ಯ ಧ್ಯಾನ ಮಾಡೋದಿಲ್ಲ. ಅಲ್ಲೇನಾಗ್ತದೆ ಹೇಳು? ನಾವು ನಮ್ಮ ಜೀವನದಲ್ಲಿ ದೇವ್ರ ಚಿತ್ತ ಪರಿಪೂರ್ಣವಾಗಿ ನಮಗೆ ರಿವೀಲ್ ಆಗೋದಿಲ್ಲ, ಗೊತ್ತಾಗೋದಿಲ್ಲ. ಅದ್ರಿಂದ ಎಷ್ಟೋ ನಾವು ಮಿಸ್ ಮಾಡ್ಕೊಂತೀವಿ. ಅದರಿಂದ ನಾವು ಕೇಳೋ ಪ್ರಾರ್ಥನೆ ಕೂಡ ಒಂದೊಂದ್ಸರಿ ಎದಕ್ಕೆ ನಮ್ಮ ಪ್ರಾರ್ಥನೆಗೆ ಉತ್ತರ ಬರೋದಿಲ್ಲ ಅಂದ್ರೆ ನಾವು ಫಸ್ಟ್ ಆಫ್ ಆಲ್ ನಾವು ದೇವ್ರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡ್ತಿರೋದಿಲ್ಲ. ಹೆಂಗೆ ನಾವು ದೇವ್ರ ಚಿತ್ತಾನುಸಾರ ಪ್ರಾರ್ಥನೆ ಮಾಡೋದಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ವಾಕ್ಯನೇ ಸರಿಯಾಗಿ ಅವಗಾಹನ ಇಲ್ಲಲ್ಲ. ವಾಕ್ಯ ಅವಗಾಹನ ನಮ್ಮಲ್ಲಿ ಇದ್ದಾಗ ದೇವ್ರ ಚಿತ್ತ ರಿವೀಲ್ ಆಗ್ತದೆ. ಚಿತ್ತಾನುಸಾರ ನಾವು ಏನ್ ಪ್ರಾರ್ಥನೆ ಮಾಡಿದ್ರು ಕೂಡ, ನಮ್ಮ ತಂದೆ ಚಿತ್ತಾನುಸಾರ ನೀವು ಏನು ಪ್ರಾರ್ಥನೆ ಮಾಡಿದ್ರು ಕೂಡ ನಾನು ನಿಮಗೆ ಕೊಡ್ತೀನಿ ಅಂದನ. ಅಂದ್ರೆ ವಾಕ್ಯ ಅನ್ನೋದು ಭಾರಿ ಇಂಪಾರ್ಟೆಂಟ್. ವಾಕ್ಯ ಹಿಡ್ಕೊಂಡೆ ನಾವು ಪ್ರಾರ್ಥನೆ ಮಾಡಬೇಕು. ಎರಡು ಇರ್ಬೇಕು ಪ್ರಾರ್ಥನೆ ಜೀವಿತದಲ್ಲಿ. ಸರಿ, ಇವಾಗ ಓದೇ ಬರ್ತಿರೋದಿಲ್ಲ, ಓದೇ ಇಲ್ಲ ಹಂಗಂದ್ರೆ ಅವ್ರಿಗೆ ದೇವ್ರ ಚಿತ್ತಾಗ ಅವ್ರಿಗೆ ಗೊತ್ತೇನೆ ಆಗೋದಿಲ್ಲ ಅಂದ್ರೆ ಗೊತ್ತಾಗ್ತದೆ. ಹೆಂಗ್ ಗೊತ್ತಾಗ್ತದೆ ಹೇಳು? ಒಳಗ ಪರಿಶುದ್ಧ ಆತ್ಮಲಿದ್ದ ಗೊತ್ತಾಗ್ತದೆ. ಪರಿಶುದ್ಧ ಆತ್ಮನ್ ರಿವೀಲ್ ಮಾಡ್ತಾನೆ. ಅಂದ್ರೆ ಓದೋ ಅವಗಾಹನ ಇರೋದಿಲ್ಲ ಅವ್ರಿಗೆ, ಓದಕ್ ಕೂಡ ಅವ್ರಿಗೆ ಬರ್ತಿರೋದಿಲ್ಲ, ಅಂತ ಪೊಸಿಷನ್ನಾಗ ಇರ್ತಾರ. ಆ ವಾಕ್ಯಗಳು ಓದಕ್ ಆಗೋದಿಲ್ಲ ಅವ್ರಿಗೆ. ಅಂತವ್ರಿಗೆ ನೋಡ್ರಿ ಮತ್ತೆ ಅವ್ರಿಗೆ ದೇವರೇ ರಿವೀಲ್ ಮಾಡ್ತಿರ್ತಾನ ತನ್ನ ಚಿತ್ತ ಏನನ್ನೋದು. ಅವ್ರಂತಾರ ಒಂದೊಂದ್ಸರಿ ಈ ವಾಕ್ಯ ನನಗೆ ಗೊತ್ತೇ ಇದ್ದಿಲ್ಲ, ಆದ್ರೆ ದೇವ್ರು ನನಗೆ ಆಲ್ರೆಡಿ ಈ ವಾಕ್ಯ ನನಗೆ ತಿಳಿಸಿದ್ದ. ಹೆಂಗ? ಪರಿಶುದ್ಧ ಆತ್ಮನು ಅವರೊಂದಿಗೆ ಮಾತಾಡ್ತಾನೆ, ದೇವ್ರ ಚಿತ್ತನ ರಿವೀಲ್ ಮಾಡ್ತಾನೆ. ಗೊತ್ತಾದ ಅವ್ರಿಗೆ ಯಾರಿಂದ ಗೊತ್ತಾಗುತ್ತೆ ಅಂದ್ರೆ ಪರಿಶುದ್ಧ ಆತ್ಮ. ಹೆಂಗಂದ್ರೆ ಒಂದೊಂದ್ಸರಿ ಅವ್ರು ನೋಡ್ ಮತ್ತೆ ಎಲ್ಲಿಗನ ಹೋಗ್ತಿರ್ತಾರ ಅನ್ಕೋ, ಏನನ್ನ ಕೆಲಸ ಮಾಡ್ತಿರ್ತಾರ ಅನ್ಕೋ,
ಆ ಕೆಲಸದಲ್ಲಿ ಕೂಡ ಅವರೊಂದು ಮನಸ್ಸಾಕ್ಷಿ ಅನ್ನೋದು ಅವ್ರನ್ನ ಏನ್ ಮಾಡ್ತಿರ್ತದಂದ್ರೆ, ಎಲ್ಲರೂ ಒಂದು ರೀತಿಯಲ್ಲಿ ಜೀವಿಸ್ತಿದ್ರು, ನಾನು ಹಂಗೆ ಜೀವಿಸ್ಬಾರ್ದು, ನಾನು ದೇವ್ರ ಇಷ್ಟಕರವಾಗಿ ನಾನು ಜೀವಿಸ್ಬೇಕು, ನಾನು ದೇವರಿಗೆ ಮಹಿಮಕರವಾಗಿ ನಾನು ಜೀವಿಸ್ಬೇಕು ಅನ್ನೋ ಒಂದು ಇಟ್ಕೊಂಡು ನಡೀತಿರ್ತಾರ. ನೀವು ಜೀವಿಸ್ತೀರಾ, ನೀವು ಹಂಗೆ ಜೀವಿಸ್ರಿ, ನಾನು ಹಂಗೆ ಜೀವಿಸೋದಿಲ್ಲ. ಯಾಕಂದ್ರೆ ನಾನು ನೋಡೋಣ ಒಬ್ಬ ನಿಧಾನ, ನಾನು ಯಾರು ನೋಡಿಲ್ಲ ಅಂದ್ರೂ ನಾನು ದೇವ್ರು ನೋಡ್ತಾನ, ಆತಗೆ ನಾನು ಇಷ್ಟಕರವಾಗಿ ನಾನು ಜೀವಿಸ್ಬೇಕು, ನಾನು ಯಥಾರ್ಥವಾಗಿ ನಾನು ಇರಬೇಕು, ನಾನು ನಂಬಿಗಸ್ತನಾಗಿರ್ಬೇಕು ಅನ್ನೋ ಒಂದು ಮನಸ್ಸು, ಆ ಮನಸ್ಸಾಕ್ಷಿ ಅವ್ರನ್ನ ಪ್ರೇರೇಪಿಸ್ತಿರ್ತದೆ, ಅವ್ರು ನಡೆಸ್ತಿರ್ತದೆ. ಒಂದು ಕ್ರಮ ಇಟ್ಕೊಂಡು ನಡೀತಿರ್ತಾರೆ. ನಾನು ಹಿಂಗಿರ್ಬೇಕು, ನಾನು ಹಿಂಗೆ ಜೀವಿಸ್ಬೇಕು, ನಾನು ದೇವ್ರಿಗೆ ಹಿಂಗ ಸಾಕ್ಷಿಯಾಗಿರ್ಬೇಕು. ಅವ್ರಿಗೆ ದೇವ್ರ ಭಯ ಇರ್ತದೆ. ಯಾರು ನೋಡಿಲ್ಲ ಅಂದ್ರೂ ಕೂಡ ನನ್ನ ದೇವ್ರು ನೋಡ್ತಾನ ಅನ್ನೋ ಭಯ ಇರ್ತದೆ. ಎದಕ್ಕಿರ್ತದೆ ಆ ಭಯ? ಅವ್ರ ಮೇಲೆ ಹೆಂಗ್ ಬಂದಿದೆ? ಪರಿಶುದ್ಧ ಆತ್ಮನು ನಡೆಸ್ತಿರ್ತಾನ. ಅವ್ರು ಹಂಗ ದೇವ್ರ ಚಿತ್ತ ರಿವೀಲ್ ಮಾಡ್ತಾನ. ಒಂದು ವಾಕ್ಯ ರೀತಿನಲ್ಲಿ ದೇವರ ಚಿತ್ತ ಏನನ್ನೋದು ನಮಗೆ ಬಯಲ್ಪಡಿಸ್ತಾರೆ. ಇನ್ನೊಂದು ಪವಿತ್ರ ಆತ್ಮನ ಮುಖಾಂತರ ದೇವ್ರ ಚಿತ್ತ ಏನಂತ ಹೇಳಿ ಬಯಲ್ಪಡಿಸ್ತಾರೆ. ಆವಾಗ ಆ ಚಿತ್ತನ ಹಿಡ್ಕೊಂಡು ನಾವೇನ್ ಪ್ರಾರ್ಥನೆ ಮಾಡ್ತೀವಲ್ಲ, ಆ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ. ಆಮೇಲೆ ನಾನು ನಿನ್ನಲ್ಲಿಯೂ ನಿನ್ನ ವಾಕ್ಯ ನನ್ನಲ್ಲಿಯೂ ಇದ್ದಾಗ ನೀವು ಏನು ಬೇಡಿಕೊಂಡ್ರು ಕೂಡ ನಾನು ಕೊಡ್ತೀನಿ, ಮಿಸ್ ಮಾಡದೆ ಕೊಡ್ತೀನಿ. ಪೂರ ನಾನು ಏನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ ಹೋಗಿಲ್ಲ, ಸಿಂಪಲ್ ಆಗಿ ಹೇಳಿ ಮುಗಿಸ್ತಾ ಇದ್ದೀನಿ. 2 ಪಾಯಿಂಟ್ ಆದ್ರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಅದು ಕುತ್ಕೋಬೇಕು ಜೀವನ ಪೂರ್ತಿ. ದೇವ್ರ ಚಿತ್ತ ನಾವು ಹೆಂಗೆ ಗ್ರಹಿಸ್ಬೇಕು ಅನ್ನೋದು ಹೇಳ್ತೇನೆ ನಾನು. ಒಂದ್ ಹೆಂಗ ವಾಕ್ಯ ನಮ್ಮ ಒಳಗಿದ್ರೇನೆ ದೇವ್ರ ಚಿತ್ತ ರಿವೀಲ್ ಆಗ್ತದೆ, ಇಲ್ಲಾಂದ್ರೆ ದೇವ್ರ ಚಿತ್ತ ನಮ್ಗೆ ಗೊತ್ತಾಗೋದಿಲ್ಲ. ಇನ್ನೊಂದು ಓದೇ ಬರೆದಿಲ್ದವರಿಗೆ ಪರಿಶುದ್ಧ ಆತ್ಮನ ಮುಖಾಂತರ ದೇವರು ಚಿತ್ತನ ರಿವೀಲ್ ಮಾಡ್ತಾರೆ. ಆದ್ರೆ ಕಂಪಲ್ಸರಿ ಅವರು ಏನ್ ಮಾಡ್ಬೇಕು? ವಾಕ್ಯನ ಕೇಳ್ತಾ ಇರ್ಬೇಕು, ವಾಕ್ಯ ಅವಗಾಹನ ಹೊಂದ್ತಾ ಇರ್ಬೇಕು, ವಾಕ್ಯನಲ್ಲಿ ಬಲಪಡ್ತಾ ಇರ್ಬೇಕು. ಯಾರು ವಾಕ್ಯನ ಓದೋಕ್ ಬರೋದಿಲ್ಲ, ವಾಕ್ಯನ ಕೇಳ್ತಾ ಇರ್ಬೇಕು, ವಾಕ್ಯನಲ್ಲಿ ಬಲಪಡ್ತಿರ್ಬೇಕು, ಅದನ್ನ ಸ್ವೀಕರಿಸ್ಬೇಕು, ಅದನ್ನ ನಂಬಬೇಕು, ಅದನ್ನ ಧ್ಯಾನ ಮಾಡಬೇಕು, ಅದು ಹೃದಯಗಳಲ್ಲಿ ಇಟ್ಕೋಬೇಕು. ಇಟ್ಕೊಂಡಾಗೆ ದೇವ್ರು ಮತ್ತೆ ತನ್ನ ಚಿತ್ತನ ಬಯಲ್ಪಡಿಸ್ತಿರ್ತಾನೆ. ನಾವು ಕೂಡ ಹಂಗೆ ವಾಕ್ಯ ಓದುವಾಗ ಅದನ್ನ ವಾಕ್ಯ ಸುಮ್ಮನೆ ಪೇಪರ್ ಓದಂಗೆ ಓದಬಾರದು. ಅದನ್ನ ಓದಿ ಅದನ್ನ ಧ್ಯಾನ ಮಾಡ್ಬೇಕು. ದೇವ್ರು ಏನ್ ಹೇಳ್ತಾನ, ನಮ್ಗೆ ಏನ್ ತಿಳಿಯಪಡಿಸ್ಬೇಕು ಅನ್ಕಂತಾನ, ದೇವ್ರ ಉದ್ದೇಶ ಏನೈತೆ ಅನ್ನೋದು ಅದನ್ನ ಧ್ಯಾನ ಮಾಡಿ ನಾವು ತಿಳ್ಕೊಂಡಾಗ ಅದನ್ನ ಏನ್ ಮಾಡ್ಬೇಕು? ಅದನ್ನ ನಂಬಬೇಕು, ಅದನ್ನ ಅಭ್ಯಾಸ ಮಾಡಬೇಕು, ಅದನ್ನ ಹೃದಯದಲ್ಲಿ ಇಟ್ಕೋಬೇಕು. ಇಟ್ಕೊಂಡಾಗೆ ದೇವ್ರ ಚಿತ್ತನ ರಿವೀಲ್ ಮಾಡ್ತಾನೆ.